ಸೂರ್ಯನೊಬ್ಬ ಚಂದ್ರನೊಬ್ಬ ರಾಜನು ಒಬ್ಬ ಈ ರಾಜನು ಒಬ್ಬ. ಆಯ್ತಾರ ಅದು ಇದು ಹೇಳಕ್ಕೆ ಅರ್ಜುನನಿಂದ ಕಷ್ಟ ಇಲ್ಲ. ಕೈಯಲ್ಲಿ ಏನಿದೆ ನಿಂಗೆ ಏನ್ ಇಷ್ಟ ಅದೇ ತಂದಿದ್ದೀನಿ. Isn't this curvy flower which blooms once in 7 years, which is found in Lonavala. ಹ್ಯಾಪಿ ಬರ್ಡೇ ತಾರಾ, ದಿಸ್ ಇಸ್ ಫಾರ್ ಯು. ಹ್ಯಾಪಿ ಬರ್ಡೇ ತಾರಾ. ಎದ್ದೇಳು, ಕನ್ವರ್ಸಿದ್ ಸಾಕು. ತಾಯಿ ಅವ್ರು ಇನ್ನೂ ಬಂದಿಲ್ಲ. ಅಲ್ಲ, ಅದು ಅಷ್ಟ್ ದೂರದಿಂದ ತರಿಸ್ತಿದ್ಯಲ್ಲ, ಏನ್ ಅದ್ರದ್ ಸ್ಪೆಷಾಲಿಟಿ? ಹೂನ ಮಗ, ಅದ ಅವಳ ಫೇವ್ರೇಟ್ ಫ್ಲವರ್. ಆ ಹೂ ಹೆಸರು ಕರ್ವಿ ಅಂತ. I like flowers a lot. ವಿಚ್ ಫ್ಲವರ್ಸ್ ಡು ಯು ಲೈಕ್? A flower which blooms every 7 years and found only in Lonavala. ವಾಟ್ ಇಸ್ ದಿ ನೇಮ್ ಆಫ್ ದಿ ಫ್ಲವರ್? Curvy. ಸರಿ, ಅದ್ ಏನ್ ಬೇಕಾದ್ರೂ ಕೊಡ್ಕೋ, ನಾನ್ ಹೋಗ್ಬಿಡ್ತೀನಿ. ಬೈ. Monday nights, I get dirty money, super buzz, diarrhea. What have I done? Shit, bro. Why do these poor people have to come and die in my car only? Hey! ಹಲೋ ರತನ್, ನೀವೆಲ್ಲ ಎಕ್ಸ್ಪ್ಲೇನ್ ಮಾಡಕ್ ಆಗಲ್ವೋ? ಇಲ್ಲಿ ಮೆಲೋನಿ ರೆಸಿಡೆನ್ಸಿ ಫಸ್ಟ್ ಮರದ ಕೆಳಗಡೆ ಒಂದ್ ಕ್ಯಾಮ್ರಾ ಇಟ್ಟಿದ್ದೀನೋ, ಆದಷ್ಟು ಬೇಗ ಅದನ್ನ ಎತ್ಕೋ. ಎಷ್ಟು ಓಡಿಸ್ತೀಯೋ? ಇಷ್ಟೊಂದ್ ಮರಗಳಿದಾವಲ್ಲೋ ಇಲ್ಲಿ, ಯಾವ ಮರದ ಕೆಳಗೆ ಇಟ್ಟಿರ್ಬೇಕು ಅವನು? ಫಸ್ಟ್ ಮರ ಅಂದಿದ್ದ ಅಂದ್ರೆ ಅದೇ ಇರ್ಬೇಕು.
ಎಲ್ಲಿತ್ತವನು ಮೀಟ್ ಮಾಡಿದಾಗ ಎಲ್ಲ ವಿಡಿಯೋ ಮಾಡ್ಕೋತಾನೆ, ದೊಡ್ಡ ಬ್ಲಾಗರ್ ನನ್ ಮಗ ಇವನು. ಹೇಳ್ತೇನೆ ಮಗ ತಾಳು ಹೇಗಿದ್ದ. ಮೊನ್ನೆ ತಾರಾ ಬರ್ಡೇ ಇತ್ತಲ್ಲೇನೋ, ಅವಾಗ ಅರ್ಜುನ್ ಹೋಗಿ ತಾರಾಗ್ ಪ್ರಪೋಸ್ ಮಾಡಕ್ ಹೋಗಿದ್ದ. ಅವಾಗ ಅರ್ಧ ಗಂಟೆ ಬಿಟ್ಟಾದ್ಮೇಲೆನೆ ಅವ್ನ್ ನಂಗೆ ಕಾಲ್ ಆದ, ಅರ್ಜೆಂಟ್ ಆಗಿ ಲೊಕೇಶನ್ ಬಾ, ಅಲ್ಲಿ ಮರದ ಕೆಳಗೆ ಕ್ಯಾಮೆರಾ ಬಿಡ್ಸಿಟ್ಟಿದ್ದೇನಂತ. ಸೊ ಅದ್ ನಾನು ಹೋಗಿ ಕ್ಯಾಮೆರಾ ತಗೊಂಡ್ ಬಂದೆ. ಕ್ಯಾಮೆರಾ ಅಲ್ಲಿ ಏನಿದೆ ಅಂತ ಈಗ ಲ್ಯಾಪ್ಟಾಪ್ ಹಾಕಿ ನೋಡ್ಬೇಕು. ಸರಿ. ಏನೋ ಇದು ಹಿಂಗಾಗಿದೆ. ಈ ವಿಷಯದಿಂದಾನೇ ಅವ್ರು 2-3 ದಿನ ಮಿಸ್ ಆಗ್ಬಿಟ್ಟವ್ರ, ಎಲ್ಲಾದ್ರೂ ಗೊತ್ತಿಲ್ಲ. ಏನ್ ಮಾಡೋದ ಈಗ? ಪೊಲೀಸ್ ಹತ್ರ ಹೋಗೋದಾ? ಪೊಲೀಸ್ ಎಲ್ಲ ರಿಸ್ಕೋ, ಬೆಸ್ಟ್ ಆಪ್ಷನ್ ಲಾಯರ್ ಹತ್ರ ಹೋಗೋಣ. ಲೇ ನಾವ್ ಅಪ್ಪನ್ಗೊಬ್ರು ಲಾಯರ್ ಫ್ರೆಂಡ್ ಇದಾರೆ, ಅವ್ರ ಹತ್ರ ಹೋಗೋದಾ? ಸರಿ ಹೋಗೋಣ ಬನ್ನಿ. ಬರೀ ಬಾ. ಆ ಸೀನಾ ನನ್ ಮಗನ್ ಕೇಸ್ ಆಗಿತ್ತಲ್ಲೋ, 10 ಲಕ್ಷ ಅಷ್ಟೇ ಗಣ ಕೊಟ್ಟಿದ್, ನಾನೇ ಮುಗಿಸಿದ ಕೇಸ್ನ. ವೇಸ್ಟ್ ಗಣ ಅವರೆಲ್ಲ. ಇವ್ರೇ ಕಣ ಲಾಯರು. ಹೌದಾ? ಬಾ ನೋಡು. 10 ಲಕ್ಷ 20 ಲಕ್ಷ ಎಲ್ಲ ಮಾತಾಡ್ತಾರೆ, ನಮ್ ರೇಂಜಿಗೆ ಹೋಗ್ತಾರೇನೋ ಇವ್ರು. ಬಾ ನೋಡೋದ ಏನಾದ. ಅದೇನ್ ಕಾಲ ನಮ್ಮ ಅಪ್ಪ ಫೋನ್ ಮಾಡಿದ್ದಾರಲ್ಲ, ನಾವೇ. ನೀವೇನಪ್ಪ ಅದು? ಹಾ ಬನ್ನಿ ಸರ್, ಅದು 2-3 ದಿನ ಹಿಂದೆ ನ್ಯೂಸ್ ಪೇಪರ್ ಅಲ್ಲಿ ಒಂದು ಆರ್ಟಿಕಲ್ ಬಂದಿತ್ತು, ಇದು ನೋಡಿ. ಇದು ಆಕ್ಸಿಡೆಂಟ್ ಮಾಡಿದ್ ಬೇರೆ ಯಾರು ಅಲ್ಲ, ಅದು ನಮ್ಮ ಏರಿಯಾ ರೆಡ್ಡಿ ಅವ್ರು ಇದಾರಲ್ಲ, ಅವ್ರ ಮಗಾನೆ. ಅವನು ಅವ್ರ ಅಪ್ಪ ಪವರ್ ಯೂಸ್ ಮಾಡಿ ಸೀನಿಂದ ಎಸ್ಕೇಪ್ ಆಗ್ಬಿಟ್ಟವನೆ. ಅದವ್ರ ಮಗ ಆಕ್ಸಿಡೆಂಟ್ ಮಾಡಿದ ಫುಟೇಜು ನನ್ ಕಡೆ ಇದೆ ಸರ್, ಇದು ಲ್ಯಾಪ್ಟಾಪ್ ಅಲ್ಲೇ ಇದೆ, ಪ್ರೂಫ್ ಇದೆ, ಎಲ್ಲ ಇದೆ ಸರ್. ನೀವು ಪ್ಲೀಸ್ ನಮ್ಗೆ ನ್ಯಾಯ ಕೊಡ್ಸಿ ಸರ್. ಓ ಈ ಕೇಸಾ? ನೋಡಿದೀನಿ ಕಣಪ್ಪ ನಾನುವೆ. ಯಾರ್ ನಮ್ ಹೊಸಕೋಟೆ ರೆಡ್ಡಿ ಬಗ್ಗೆ ಮಾತಾಡ್ತಾ ಇದ್ರ? ಅವರೆಲ್ಲ ದೊಡ್ಡ ಶಾಟ್ ಅಪ್ಪ. ನೀವು ನ್ಯಾಯ ಬೇಕು ಅಂದ್ರೆ ಒಂದ್ 10 ಲಕ್ಷ ಕ್ಯಾಶ್ ರೆಡಿ ಮಾಡಿ. ಸರ್ 10 ಲಕ್ಷನ ನೋಡಿ ಅಂಕಲ್, ಒಂದ್ ಸ್ವಲ್ಪ ಕಮ್ಮಿ ಮಾಡಿ. ಸರ್ ನಮ್ ಕಡೆ ಅಷ್ಟು ದುಡ್ಡು ಎಲ್ಲಿಂದ ಬರುತ್ತೆ ಸರ್, ನೋಡಿ ಚೂರು ಕಡಿಮೆ ಮಾಡಿ ಸರ್ ಪ್ಲೀಸ್. ಸರಿ ಕಣ್ರಪ್ಪ, ನೋಡೋಣ, ಫೋನ್ ಮಾಡ್ತೀನಿ, ಹೋಗಿರಿ. ಸರಿ ಸರ್, ಥ್ಯಾಂಕ್ ಯು, ಬರ್ತೀವಿ. ಆಯ್ತಾ ಮಗನೇ? ಓಕೆ, ನಾನು ನೋಡ್ಕೊಂತೀನಿ. ನೀನು ಫಸ್ಟ್ ಅಲ್ಲಿಂದ ಎಸ್ಕೇಪ್ ಆಗ. ಓಕೆ ಸರ್, ನಿಮ್ಮ ಮಗನ ಆಕ್ಸಿಡೆಂಟ್ ಆಗಿತ್ತಲ್ಲ, ಅದ್ರ ಎವಿಡೆನ್ಸ್ 3 ಜನರ ಹತ್ರ ಇದೆ ಸರ್. ಈಗೇನ್ ಮಾಡೋದು? ಪಕ್ಕನ ನಿಮ್ಮ ಕಡೆ 3 ಜನ ಇರೋದು ಕರೆಕ್ಟಾ? ಹಾ ಸರ್, ಆ 3 ಜನ ಬೇಕಾದ್ರೆ ಡೀಟೇಲ್ಸ್ ಕಳಿಸ್ಕೊಡ್ತೀನಿ ನಾನು ನಿಮಗೆ. ಸರಿ, ನಾನು ನೋಡ್ತೀನಿ. ಹಲೋ, ನಾನು 3 ಜನ ಫೋಟೋ ಕಳಿಸ್ತಿದ್ದೀನಿ. ನಾಳೆ ಮಧ್ಯಾಹ್ನದೊಳಗಡೆ ಅವ್ರ ಕತೆ ಮುಗ್ದಿರ್ಬೇಕು. ಇಲ್ಲ ಅಂದ್ರೆ ಗೊತ್ತಲ್ಲ ರೆಡ್ಡಿ ಏನ್ ಮಾಡ್ತಾನೆ ಅಂತ. ಹಲೋ, ಯಾರಿದು? ಹಲೋ, ನಿಮ್ಗೊಂದು ಡೀಲ್ ಇದೆ. ರಂಗ, ರಂಗ ಎದ್ದಾಳೆ. ಏಯ್, ಏನಾಯ್ತು? ಏಯ್ ಮಂಜ, ಎದ್ದಳ. ಏಯ್ ಮಂಜ,
ಏನ್ರ ನಿಮ್ದು ರಾತ್ರಿ ಆದ್ರೆ ಎಣ್ಣೆ ಹೊಡೆಯೋದು, ಬೆಳಿಗ್ಗೆ ಬಂದ್ರೆ ತಲೆಗೆ ಶೂಟ್ ಹಾಕೋದು. ಹಂಗ ಒಳ್ಳೆ ಡೀಲ್ ಬಂದೈತಂತೆ, 50 ಲಕ್ಷ ಕೊಡ್ತಾರಂತೆ. ಲೇ ಎಷ್ಟಂತೆ? 50 ಲಕ್ಷ. ಲೇ 10,000 20,000 ಬರೋರ್ಗೆಲ್ಲ ಲಕ್ಷಾಂತರ ಡೀಲ್ ಬಂದ್ರೆ ಹಿಂಗೆ ಆಗೋದು. ಏನ್ ಡೀಲು? ಕಿಡ್ನಾಪಿಂಗ್. ಕಿಡ್ನಾಪ? ದೊಡ್ಡ ಮನುಷ್ಯರ ವಸ್ತು ಒಂದ್ 3 ಜನರ ಐತೆ. ಆ 3 ಜನರ ಇಟ್ಕೊಟ್ಬಿಟ್ರೆ ನೆಕ್ಸ್ಟ್ ಸೆಕೆಂಡ್ ಪೇಮೆಂಟ್. ಡೀಟೇಲ್ಸ್ ಐತಾ? ಮತ್ತೆ ಎಲ್ಲಾ ಡೀಟೇಲ್ಸ್ ಐತೆ, ಎಲ್ಲಾ ಫೋಟೋಸ್ ಕಳ್ಸವ್ರೆ. ನಡೀರಿ ಮತ್ತೆ ಹೋಗೋಣ. ಲಾಯರ್ ದುಡ್ಡು ಕೇಳ್ಬಿಟ್ರೆ ಏನೋ ಮಾಡೋದು. ಏನಾದ್ರು ಬೇರೆ ದಾರಿ ಹುಡ್ಕೋಣ. ಗಂಗ, ಹುಡುಗರು ಲಾಸ್ಟ್ ಲೊಕೇಶನ್ ಇಲ್ಲೇ ಇದ್ದಿದ್ದು. ಇನ್ಫಾರ್ಮೇಶನ್ ಪಕ್ಕನಾ? ಅಲ್ಲೇ ಅವರಲ್ಲಿ ನೋಡ್ಬೇಕು. ಭದ್ರ ಅವ್ರು ನೋಡು. World of cheese. The lion wins. ಓಯ್, ಕೆಲಸ ಆಯ್ತಾನೆ. Not you. ಲಾಯರ್ ಹತ್ರ ಹೋಗ್ತೀರಾ ನೀವು?
ನಾನೇನು ಸತ್ತಿಲ್ವಾ? ನನ್ ಸಾಯಿಸಕ್ ಬಂದವನು ಅವನೇ ಸತ್ ಬಿದ್ದವನಲ್ಲ, ಅವನ್ ಯಾಕೆ ಇವ್ನ್ ಸಾಯಿಸೋನೆ? ಏನು ಅರ್ಥನೇ ಆಗ್ತಿಲ್ಲಲ್ಲೋ. ಏ ರಂಗ, ಯಾಕೋ ಏನ್ ಮಾಡ್ ಬಂದಿದ್ಯಾ ನೀನು? ಆ ಹುಡುಗರು ನಮ್ಮ ಹಿಂದೆ ಯಾವಾಗಾರ ಬರ್ಬೋದು. ಆ ದೊಡ್ಡ ಮನೆ ಹುಡುಗ ಒಬ್ಬನ್ ಸಾಯಿಸ್ನಲ್ಲ, ಅವಳು ಯಾರು ಹೇಳು? ಯಾರು? ಯಾರು ಅದು? ಆ ದೊಡ್ಡ ಮನೆ ಹುಡುಗ ಆಕ್ಸಿಡೆಂಟ್ ಮಾಡಿದ್ದು ಬೇರೆ ಯಾರು ಅಲ್ಲ, ನನ್ನ ತಂಗಿ. ನನಗೆ ಆ ಹುಡುಗರು ಲ್ಯಾಪ್ಟಾಪ್ ನೋಡೋದ್ಮೇಲೆ ಗೊತ್ತಾಗಿದೆ ಈ ವಿಚಾರ. ಅದಕ್ಕೆ ಹುಡುಗನ ಸಾಯಿಸ್ತೀನಿ. ಅದಾಗದಾಗ್ಲಿ, ನಾನು ನೋಡ್ಕೊಳ್ಳೋಣ. ನಿನ್ ಜೊತೆ ಇದೆಯಲ್ಲ. ಸರಿ ಕಣ್ಲ. If I stay with